ಅವಳ ಹೆಸರು ಧನ್ಯ. ಚಿಕ್ಕ ಊರಿನ ಸರಳ ಕುಟುಂಬದಲ್ಲಿ ಹುಟ್ಟಿದ ಧನ್ಯಾಳ ಕನಸು ದೊಡ್ಡದು. ತಾನು ಓದಿ ತನ್ನ ಕಾಲಿನ ಮೇಲೆ ನಿಲ್ಲಬೇಕು ಎಂದು. ಆದರೆ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ತಂದೆಯ ಅಕಾಲಿಕ ಮರಣ, ಮನೆಯ ಜವಾಬ್ದಾರಿ, ಸಮಾಜದ ಮಾತುಗಳು ಎಲ್ಲವೂ ಅವಳ ಮೇಲೆ ಒತ್ತಡ ಹಾಕುತ್ತಿದ್ದವು. ಹೆಣ್ಮಕ್ಕಳಿಗೆ ಇಷ್ಟೇ ಸಾಕು ಎಂದು ಕೆಲವರು ಹೇಳಿದರು. ಇನ್ನೆಲ್ಲ ಕನ್ಸು ಬೇಡ ಎಂದರು ಮತ್ತೊಬ್ಬರು. ಒಂದು ಕ್ಷಣ ಧನ್ಯಾಳಿಗೂ ಹಾರಿ ಹೋಗುವ ಮನಸ್ಸು ಆಯಿತು. ಆದರೆ ಆ ಕ್ಷಣದಲ್ಲಿ ಅವಳು ತಾನು ಕನ್ನಡಿಯ ಮುಂದೆ ನಿಂತು ಕೇಳಿಕೊಂಡಳು. ನಾನು ಸೋತರೆ ನನ್ನ ಕನಸುಗಳೇ ಸೋಲುತ್ತವೆಯಲ್ಲವೇ? ಆ ದಿನದಿಂದ ಅವಳು ತೀರ್ಮಾನ ಮಾಡಿಕೊಂಡಳು. ಗಿವ್ ಅಪ್ ಮಾಡುವುದಿಲ್ಲ. ಬೆಳಗ್ಗೆ ಮನೆ ಕೆಲಸ, ಮಧ್ಯಾಹ್ನ ಕೆಲಸಕ್ಕೆ ಹೋಗುವುದು, ರಾತ್ರಿ ಓದು ಇದೂ ಅವಳ ದಿನಚರಿಯಾಯಿತು. ದಣಿವು ಬಂದಲೂ ಅವಳು ನಿಲ್ಲಲಿಲ್ಲ. ಕಣ್ಣೀರನ್ನು ಶಕ್ತಿಯಾಗಿ ಪರಿವರ್ತಿಸಿಕೊಂಡಳು. ವರ್ಷಗಳ ನಂತರ ಧನ್ಯ ತನ್ನ ಊರಿನ ಮೊದಲ ಮಹಿಳಾ ಅಧಿಕಾರಿಯಾಯಿತು. ಅದೇ ಜನ, ಹಿಂದೆ ಅವಳನ್ನು ತಡೆದವರು ಇಂದು ಹೆಮ್ಮೆಯಿಂದ ಅವಳ ಹೆಸರು ಹೇಳುತ್ತಿದ್ದರು. ಆ ದಿನ ಧನ್ಯ ನಗುತ್ತಾ ಹೇಳಿದಳು, ನಾನು ಗೆದ್ದದ್ದು ಅದೃಷ್ಟದಿಂದಲ್ಲ, ಗಿವ್ ಅಪ್ ಮಾಡದೇ ನಿಂತದ್ರಿಂದ.